ದೆಹಲಿಯಲ್ಲಿ ಸ್ಫೋಟವಾದ ಕಾರಿನ ನಂಬರ್ ಲಭ್ಯವಾಗಿದೆ. ಹರಿಯಾಣದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರಿದು. HR26CE 7674 ನಂಬರಿನ ಕಾರಿದು. ಇನ್ನು ಈ ಕಾರು ಮೊಹಮ್ಮದ್ ಸಲ್ಮಾನ್ ಅನ್ನೋ ಹೆಸರಿನಲ್ಲಿ ನೋಂದಣಿಯಾಗಿರುತ್ತೆ. 18/3/2014 ಹರಿಯಾಣದಲ್ಲಿ ಕಾರು ರಿಜಿಸ್ಟರ್ ಆಗಿರುತ್ತೆ. ಹರಿಯಾಣದ ಗುರುಗ್ರಾಮದ ಶಾಂತಿನಗರದ ನಿವಾಸಿ ಮೊಹಮ್ಮದ್ ಸಲ್ಮಾನ್ ಇವರ ಹೆಸರಲ್ಲಿ I20 ಕಾರು ರಿಜಿಸ್ಟರ್ ಆಗಿರುತ್ತೆ. ದೆಹಲಿಯಲ್ಲಿ ಸ್ಫೋಟವಾದ ಕಾರಿನ ನಂಬರ್ ಟಿವಿ9ಗೆ ಲಭ್ಯವಾಗಿದೆ. ಹರಿಯಾಣದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರಿದು. HR26CE 7674 ನಂಬರಿನ ಕಾರಿದು. ಮೊಹಮ್ಮದ್ ಸಲ್ಮಾನ್ ಹೆಸರಿನಲ್ಲಿ ಕಾರು ರಿಜಿಸ್ಟರ್ ಆಗಿರುತ್ತೆ. 18/3/2014 ಹರಿಯಾಣದಲ್ಲಿ ಕಾರು ನೋಂದಣಿಯಾಗಿದೆ. ಇನ್ನು ಹರಿಯಾಣದ ಗುರುಗ್ರಾಮದ ಶಾಂತಿನಗರದ ನಿವಾಸಿ ಮೊಹಮ್ಮದ್ ಸಲ್ಮಾನ್ ಇವರ ಹೆಸರಿನಲ್ಲಿ I20 ಕಾರು ರಿಜಿಸ್ಟರ್ ಆಗಿರುತ್ತೆ. ಸದ್ಯಕ್ಕೆ ಇವರನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೆಸಲಾಗ್ತಾ ಇದೆ. ಇವರ ಹಿನ್ನೆಲೆ ಏನು, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಕಾರು ದೆಹಲಿಗೆ ಯಾಕೆ ಬಂತು, ಯಾರು ತೆಗೆದುಕೊಂಡು ಬಂದಿದ್ರು, ಇದೆಲ್ಲದರ ಬಗ್ಗೆ ವಿಚಾರಣೆ ನಡೆಸಲಾಗ್ತಾ ಇದೆ. ಆದರೆ ಮೊಹಮ್ಮದ್ ಹೇಳ್ತಾ ಇರುವಂಥದ್ದು, ಕಾರಿನ ಮಾಲೀಕರೇನಿದ್ದಾರೆ ಇವರು ಹೇಳ್ತಾ ಇರುವಂಥದ್ದು, ನಾನು ಈಗಾಗಲೇ ಕಾರನ್ನು ಮಾರಿದ್ದೀರಿ, 1 ವರ್ಷಗಳ ಹಿಂದೆನೇ ಕಾರನ್ನು ನಾನು ಮಾರಿದ್ದೆ, ದೆಹಲಿ ಮೂಲದ ಒಬ್ಬ ವ್ಯಕ್ತಿಗೆ ಕಾರನ್ನು ಮಾರಿದ್ದೆ ಅಂತ ಮೊಹಮ್ಮದ್ ಹೇಳ್ತಾ ಇದ್ದಾರೆ. ಇನ್ನು ಸ್ಫೋಟಗೊಂಡ ಕಾರಿನ ಬಗ್ಗೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಸಲ್ಮಾನ್ ಹಾಗೂ ದೇವೇಂದರ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಕಾರಿನ ಮೂಲ ಮಾಲೀಕ ಗುರುಗ್ರಾಮದ ಸಲ್ಮಾನ್, ಕಾರನ್ನ ದೇವೇಂದರ್ಗೆ ಮಾರಿರುವ ಸಲ್ಮಾನ್. 1.5 ವರ್ಷದ ಹಿಂದೆ ಕಾರನ್ನ ಮಾರಿದ್ದ ಸಲ್ಮಾನ್. ದೆಹಲಿಯ ಓಕ್ಲಾ ನಿವಾಸಿ ಆಗಿರುವಂತಹ ದೇವೇಂದರ್. ಸದ್ಯ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಸ್ಫೋಟಗೊಂಡ ಕಾರಿನ ಬಗ್ಗೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಸಲ್ಮಾನ್ ಹಾಗೂ ದೇವೇಂದರ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಕಾರಿನ ಮೂಲ ಮಾಲೀಕ ಗುರುಗ್ರಾಮದ ಸಲ್ಮಾನ್ ಇವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆದರೆ ಸಲ್ಮಾನ್ ಹೇಳ್ತಾ ಇರುವಂಥದ್ದು, ನಾನು ಕಾರನ್ನ ದೇವೇಂದರ್ ಅನ್ನೋರಿಗೆ ಮಾರಿದ್ದೆ ಅಂತ. 1.5 ವರ್ಷದ ಹಿಂದೆ ಕಾರನ್ನ ಮಾರಿದ್ದ ಸಲ್ಮಾನ್ ದೆಹಲಿಯ ಓಕ್ಲಾ ನಿವಾಸಿ ಆಗಿರುವಂತಹ ದೇವೇಂದರ್ ಅನ್ನೋರಿಗೆ ಈ ಕಾರನ್ನ ಮಾರಿದ್ದೆ ಅನ್ನೋದ್ರ ಬಗ್ಗೆ ಸಲ್ಮಾನ್ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಒಬ್ಬರಿಂದ ಒಬ್ಬರಿಗೆ ಸೇಲ್ ಆಗಿದೆ. ಬ್ಲಾಸ್ಟ್ ಆದ ಕಾರು, ಸ್ಫೋಟಗೊಂಡ ಕಾರಿಗೆ ಕಾಶ್ಮೀರದ ಪುಲ್ವಾಮಾ ನಂಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಪುಲ್ವಾಮಾದ ತಾರಿಕ್ ಎಂಬಾತನಿಗೆ ಕಾರನ್ನ ಮಾರಾಟ ಮಾಡಲಾಗಿರುತ್ತೆ. ಮೂಲ ಮಾಲೀಕ ಸಲ್ಮಾನ್ ನಿಂದ ದೇವೇಂದರ್ಗೆ ಸೇಲ್ ಆಗುತ್ತೆ. ದೇವೇಂದರ್ ಬಳಿಕ ತಾರಿಕ್ಗೆ ಕಾರು ಮಾರಾಟವಾಯ್ತಾ? ಹಾಗಾದ್ರೆ ಪುಲ್ವಾಮಾದತ್ತ ತೆರಳಿದ ದೆಹಲಿ ಪೊಲೀಸರ ಒಂದು ತಂಡ ಪುಲ್ವಾಮಾ ಮೂಲದ ವ್ಯಕ್ತಿಗೆ ಈ ಕಾರನ್ನ ಮಾರಾಟ ಮಾಡಲಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಸೇಲ್ ಆಗಿದೆ ಬ್ಲಾಸ್ಟ್ ಆದಂತ ಕಾರು. ಕಾರಿನ ಮೂಲವನ್ನ ಹುಡುಕ್ತಾ ಹೊರಟಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕಾಶ್ಮೀರದ ಪುಲ್ವಾಮಾ ನಂಟಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಪುಲ್ವಾಮಾದ ತಾರಿಕ್ ಎಂಬಾತನಿಗೆ ಕಾರನ್ನ ಮಾರಾಟ ಮಾಡಿರ್ತಾರೆ. ಮೂಲ ಮಾಲೀಕ ಸಲ್ಮಾನ್ ದೇವೇಂದರ್ಗೆ ಕಾರನ್ನ ಸೇಲ್ ಮಾಡಿರ್ತಾರೆ. ಬಟ್ ಅದಾದ ನಂತರ ದೇವೇಂದರ್ ಬಳಿಕ ತಾರಿಕ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತನಿಗೆ ಕಾರನ್ನ ಮಾರಾಟ ಮಾಡಲಾಗಿರುತ್ತೆ. ಪುಲ್ವಾಮಾದತ್ತ ಸದ್ಯಕ್ಕೆ ದೆಹಲಿ ಪೊಲೀಸರ ಒಂದು ತಂಡ ಅಲ್ಲಿಗೂ ಕೂಡ ಹೋಗ್ತಾ ಇದೆ. ಈ ತಾರಿಕ್ ಯಾರು, ಆತನ ಹಿನ್ನೆಲೆ ಏನು, ಇದರ ಬಗ್ಗೆನೂ ಕೂಡ ತನಿಖೆ ನಡೆಸಲಾಗುತ್ತೆ. ಈ ಕಾರಣದಿಂದಾಗಿ ದೆಹಲಿಯ ತಂಡ, ಈಗಾಗಲೇ ಒಂದು ಪೊಲೀಸರ ತಂಡ ಕಾಶ್ಮೀರದತ್ತ ಹೊರಟಿದೆ. ಅದರಲ್ಲೂ ಕೂಡ ಪುಲ್ವಾಮಾದಲ್ಲಿ ಇರುವಂತಹ ತಾರಿಕ್ ಎಂಬ ವ್ಯಕ್ತಿ ಏನಿದ್ದಾರೆ ಈತನಿಗೆ ಈ ಒಂದು ಕಾರನ್ನ ಮಾರಾಟ ಮಾಡಲಾಗಿರುತ್ತೆ ದೇವೇಂದರ್ರಿಂದ. ಇದರ ಮೂಲವನ್ನ ಹುಡುಕ್ತಾ ಹೊರಟಿರುವಂತಹ ಪೊಲೀಸರು ಈಗಾಗಲೇ ಕಾಶ್ಮೀರಕ್ಕೆ ದೆಹಲಿಯ ಒಂದು ಪೊಲೀಸರ ತಂಡ ಅಲ್ಲಿಗೆ ಹೊರಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಗಮನಿಸ್ತಾ ಇದ್ದೀವಿ, ಕಾರಿನ ಮೂಲ ಹುಡುಕ್ತಾ ಹೊರಟಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಕಾರು ಒಬ್ಬರಿಂದ ಒಬ್ಬರಿಗೆ ಮಾರಾಟ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಪುಲ್ವಾಮಾ ನಂಟೇನಿದೆ, ಹಾಗಾದ್ರೆ ಈ ಕಾರಿಗೆ ಯಾವ ರೀತಿಯಾಗಿ ನಂಟು ಕಂಡು ಬರ್ತಾ ಇದೆ?
ಶಮತ್, ಖಂಡಿತ ಈಗ ಕಾರು ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಏನು ತನಿಖೆ ಜಾಡ ನಡೆದಿರುವಂಥದ್ದು, ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಒಂದು ಮಾಹಿತಿಯನ್ನು ಲಭ್ಯ ಆಗ್ತಾ ಇರುವಂಥದ್ದು. ಏನು ಒಂದು ಕೆಂಪುಕೋಟೆ ಬಳಿ ಸ್ಫೋಟ ನಡೆಸಿದಂಥ I-20 ಕಾರು ಈಗ ಮೂಲತಃ ಸಲ್ಮಾನ್ ಎಂಬ ವ್ಯಕ್ತಿಗೆ ಸೇರಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಆತನ ಜೊತೆಗೆ ಏನು ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ಏನು ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈತ ಹರಿಯಾಣ ಮೂಲದ ಒಂದು ದಾಖಲೆ ಆಗಿರುವಂತಹ ಕಾರಣ ಅಂತ ಇರಬಹುದು. ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಕೂಡ ಆಗಿತ್ತು. ವಿಚಾರಣೆ ಸಂದರ್ಭದಲ್ಲಿ ಸಲ್ಮಾನ್ ಆ ಕಾರನ್ನು ದೆಹಲಿಯ ಓಕ್ಲಾ ನಿವಾಸಿ ದೇವೇಂದ್ರ ಎಂಬ ವ್ಯಕ್ತಿಗೆ ಕೂಡ ಮಾರಾಟ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಆ ದೇವೇಂದ್ರ ವ್ಯಕ್ತಿ ಮತ್ತೊಬ್ಬ ಒಂದು ಪುಲ್ವಾಮಾ ಒಂದು ಲಿಂಕ್ ಆಗಿರುವಂಥದ್ದು, ಏನು ತಾರಿಕ್ ಎಂಬ ವ್ಯಕ್ತಿಗೆ ಒಂದು ಕಾರು ನೀಡಿದ್ದ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ ಜಮ್ಮು ಕಾಶ್ಮೀರದ ಒಂದು ಪುಲ್ವಾಮಾ ನಂಟು ಒಂದು ಹೊಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಅನುಮಾನ ಕೂಡ ಮೂಡಿರುವಂಥದ್ದು. ಯಾಕಂದ್ರೆ ಇದರ ಹಿಂದೆ ಏನಾದರೂ ಉಗ್ರರು ಇರುವಂಥ ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಅನುಮಾನಗಳು ದಟ್ಟವಾಗ್ತಿದೆ ಅಂತ ಹೇಳ್ಬೋದು. ಈ ಒಂದು ಸ್ಫೋಟಕ್ಕೆ ಏನಾದರೂ ಉಗ್ರರ ಕೈವಾಡ ಇದೆಯಾ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಈಗ ತಾರಿಕ್ ಯಾರು ಅನ್ನೋದು ಕೂಡ ಈಗ ಪೊಲೀಸರ ಒಂದು ತನಿಖೆಯಲ್ಲಿ ಅಂದರೆ ಗೊತ್ತಾಗಬೇಕಾಗಿರುವಂಥದ್ದು. ಈಗಾಗಲೇ ಒಂದು ತಂಡ ಏನು ಪುಲ್ವಾಮಾದತ್ತ ಹೋಗಿ ಆತನನ್ನು ವಶಕ್ಕೆ ಪಡುವಂಥ ಸಾಧ್ಯತೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಇಬ್ಬರು ವ್ಯಕ್ತಿಗಳು ಏನು ಮೂಲತಃ ಕಾರಿನ ಓನರ್ ಆಗಿರ್ಬೋದು, ಮತ್ತೆ ಆತ ಯಾಕೆ ಮಾರಾಟ ಮಾಡಿದ್ದ, ಯಾವಾಗ ಮಾರಾಟ ಮಾಡಿದ್ದ, ಮತ್ತೆ ಅದನ್ನು ವಶಕ್ಕೆ ಪಡೆದು ಯಾವ ರೀತಿ ಒಂದು ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದೆ. ಈಗ FSL ವರದಿಯಲ್ಲಿ ಕೂಡ ಏನು ಈಗಾಗಲೇ ಸಂಜೆಯಿಂದ ಏನು ನಡೆದಂಥ ಎಲ್ಲ ಬೆಳವಣಿಗೆ ಕೂಡ FSL ವರದಿ ಕೂಡ ಒಂದು ಏನು ಸ್ಥಳಕ್ಕೆ ಏನು FSL ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ NSG ಆಗಿರ್ಬೋದು, NIA ಅಧಿಕಾರಿಗಳಾಗಿರ್ಬೋದು, ದೆಹಲಿಯ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈಗ ಕಾರಿನ ಪ್ರಕರಣ ಜಾಡು ಹಿಡಿದ್ರೆ ಈ ಒಂದು ತನಿಖೆಯಲ್ಲಿ ಮತ್ತಷ್ಟು ಒಂದು ಸತ್ಯ ಹೊರಗೆ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ರಮುಖವಾದಂತಹ ಸಾಕ್ಷ್ಯಗಳನ್ನ ಏನು ವಶಕ್ಕೆ ಪಡೆದು ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಈಗ ತಾರೀಖಿನ ಮೂಲ ಏನು ಈ ಕಾರಿನ ಈಗ ಸದ್ಯದ ಮಾಹಿತಿ ಪ್ರಕಾರ ಈ ತಾರೀಖ್ ಏನು ವ್ಯಕ್ತಿ ಹೆಸರು ಕೇಳಿ ಬರ್ತಾ ಇದೆ, ಆತನ ಜಾಡನ್ನ ಹಿಡಿದ್ರೆ ಈಗ ಸ್ಫೋಟ ಯಾಕಾಗಿತ್ತು, ಮತ್ತೆ ಈ ಒಂದು ರಸ್ತೆಯಲ್ಲಿ ಯಾಕೆ ಬಂತು, ಮತ್ತೆ ಈ ಒಂದು ಸ್ಥಳವನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು, ಮತ್ತೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಯಾಕಂದ್ರೆ ಈಗ ಹೇಳಿ ಕೇಳಿ ಏನು ಹರಿಯಾಣದಲ್ಲಿ ಈಗ 350 kg ಏನು ಒಂದು ಸ್ಫೋಟಗಳನ್ನ ವಶಕ್ಕೆ ಪಡೆದ್ರು, ಅದಕ್ಕೆ ಏನಾದರೂ ಲಿಂಕ್ ಇದೆಯಾ ಅನ್ನೋದು ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಶಂಕಿತರನ್ನ ವಶಕ್ಕೆ ಪಡೆದು ಏನೋ ವಿಚಾರಣೆ ಕೂಡ ಮಾಡಿದ್ರು. ಈಗ ಸದ್ಯ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲ ಆಯಾಮಗಳಲ್ಲಿ ತನಿಖೆ ಸಾಗ್ತಾ ಇದೆ. ಏನು ನಾಳೆ ಒಳಗಡೆ ಒಂದಷ್ಟು ಮಾಹಿತಿ ಕೂಡ ಚಿತ್ರಣ ಹೊರ ಬೀಳಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈತ ವ್ಯಕ್ತಿ ಯಾರು, ಮತ್ತೆ ಕಾರಿನ ಮಾಲೀಕರನ್ನ ಹಿಡಿದ್ರೆ ಈ ಕಾರು ಯಾರಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಕಾರಿನಲ್ಲಿ ಇದ್ದವರು ಯಾರು, ಮತ್ತೆ ಅದರಲ್ಲಿ ಏನಾದ್ರು ಸ್ಫೋಟಗಳನ್ನ ಸಾಗಣೆ ಮಾಡ್ತಾ ಇದ್ರ, ಮತ್ತೆ ಏನಾದ್ರು ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರೆ ಅನ್ನೋದು ಕೂಡ ಮತ್ತಷ್ಟು ಮಾಹಿತಿ ಹೊರಬರಲಿದೆ. ಶಮಂತ್, ಮಹೇಶ್, ಇಲ್ಲಿ ಗಮನಿಸ್ತಾ ಇದೀವಿ, ಕಾರು ಒಬ್ಬರಿಂದ ಒಬ್ಬರಿಗೆ ಮಾರಾಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ರಿಜಿಸ್ಟರ್ ಆಗಿದೆಯಾ ಹೇಗೆ? ಇದು ಸದ್ಯಕ್ಕೆ ಈ ಕಾರು ಯಾರ ಹೆಸರಲ್ಲಿತ್ತು? ಹಾಗೆ ಈಗ ಪುಲ್ವಾಮಾದತ್ತ ದೆಹಲಿಯ ಒಂದು ತಂಡ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ದೆಹಲಿ ತಂಡ ಹೋಗೋದ್ರೊಳಗೆ ದೆಹಲಿ ಪೊಲೀಸರಿಗೆ, ಅಲ್ಲಿ ಕಾಶ್ಮೀರದ ಪೊಲೀಸರಿಗೆ ಏನಾದರೂ ಮಾಹಿತಿ ನೀಡಿ ಈ ತಾರೀಖ್ ಯಾರು, ಆತನ ಹಿನ್ನೆಲೆ ಏನು, ಅದನ್ನ ಕೆದಕುವಂತ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ ಹೇಗೆ? देश के जो गृह मंत्री अमित शाह वो भी यहाँ पर आए क्योंकि वो ಶಮಂತ್, ಖಂಡಿತ ಘಟನೆ ನಡೆದಂತ ಕೂಡಲೇನೆ ಸಂಜೆ ಸುಮಾರಿಗೆ ಘಟನೆ ನಡೆಯುತ್ತೆ. ಆಗಾಗಲೇ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಕೂಡ ಮಾಡಿದ್ರು. ಪ್ರಮುಖವಾಗಿ ಜಮ್ಮು ಕಾಶ್ಮೀರ ಸೇರಿದಂತೆ ಪುಲ್ವಾಮಾ ದಾಳಿ ಅಂದ್ರೆ ಪುಲ್ವಾಮಾದ ಸ್ಥಳದಲ್ಲಿರುವಂತಹ ಸಾಕಷ್ಟು ಒಂದು ಪೊಲೀಸರ ತಂಡ ಒಂದು ಸಾಕಷ್ಟು ನಿಯೋಜನೆ ಕೂಡ ಮಾಡಿರುವಂತದ್ದು. ಅಂದ್ರೆ ಕಟ್ಟೆಚ್ಚರ ವಹಿಸಿ ಅಲ್ಲಿರುವಂತಹ ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಮಾಡಿರುವಂತದ್ದು. ಸದ್ಯ ತಾರೀಖನ ಹಿಂದೆ ಏನು ಆತನ ಹಿಂದೆ ಯಾರಿದ್ದಾರೆ ಅಥವಾ ಅವನು ಯಾರು ಅನ್ನೋದು ಕೂಡ ಈಗ ಪೊಲೀಸರ ಒಂದು ಮಾಹಿತಿಯಿಂದಲೇ ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯ ಮಾಹಿತಿ ಪ್ರಕಾರ ಈತ ಏನು ಹರಿಯಾಣ ರಿಜಿಸ್ಟ್ರೇಷನ್ ನಂಬರ್ ಆಗಿರುವಂಥದ್ದು HR 26 ಮತ್ತೆ 7624 ನ ಸಂಖ್ಯೆ ಒಂದು I-20 ಕಾರ್ ಆಗಿರುವಂಥದ್ದು. ಈ I-20 ಕಾರ್ ನೋಡೋದಾದ್ರೆ ವೈಟ್ ಬೋರ್ಡ್ ಆಗಿರುವಂಥದ್ದು. ಅಂದ್ರೆ ಈತ ಸಾಮಾನ್ಯ ಒಂದು ಏನು ವ್ಯಕ್ತಿ ಈ ಒಂದು ಹರಿಯಾಣ ದೆಹಲಿ ಭಾಗದಲ್ಲಿ ಸಾಕಷ್ಟು ಕಾರುಗಳನ್ನ ಮಾರಾಟ ಮಾಡುವಂತ ಏನು ಒಂದು ಸಾಕಷ್ಟು ಒಂದು ಇರುವಂಥದ್ದು. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಮಾರಾಟ ಮಾಡೋದು ಮತ್ತೆ ಅದನ್ನ ರಿಜಿಸ್ಟ್ರೇಷನ್ ಕೂಡ ಮಾಡುವಂಥದ್ದು ತಡವಾಗುತ್ತೆ. 2 ರಿಂದ 3 ತಿಂಗಳ ಕಾಲ ಒಂದು ಏನು ರಿಜಿಸ್ಟ್ರೇಷನ್ ಮಾಡುವಂತ ಕಾಲಾವಕಾಶ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಓರ್ವ ವ್ಯಕ್ತಿಯಿಂದ ಕೊಂಡುಕೊಂಡು ಅದು 3ನೇವರ ಕೈಗೆ ಹೋಗಿರುವಂಥದ್ದು.